ಸರ್ಕಲ್ ಏನೋ ಮತ್ತೊಂದು ಸರಿ ಪೂಜೆ ಏನೋ ಮಾಡ್ತಾರೆ, ಉದ್ಘಾಟನೆ ಏನೋ ಮಾಡ್ತಾರೆ, ಏನು ಮಾಡ್ತಾರೆ? ಇಲ್ಲ ನಿನ್ನೆ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ ಆಸ್ತಿ, ಈಗ ಸಮಾಜದ ಆಸ್ತಿ ಅಲ್ಲ. ಮುಗೀತು. ನಿನ್ನೆಗೆ ನೀವು ಮೂರ್ತಿ ಕೊಟ್ಟಿರಿ ಅಟ್ಟೆ ಸಮಾಜದಿಂದ, ಅದು ಎಲ್ಲ ಸರ್ಕಾರದ ಐತದು. ಅಲ್ಲಿ ಯಾರದೇ ಅಧಿಕಾರ ನಡೆಯೋದಿಲ್ಲ. ಅದಕ್ಕೆಲ್ಲ ಕರ್ನಾಟಕ ಸರ್ಕಾರದ ಇರ್ತದೆ. ಹೋಗಿ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ. ಎಲ್ಲರೂ ಹೋಗ್ಬೋದು, ಪೂಜೆ ಮಾಡ್ಬೋದು, ಹಾರ ಹಾಕ್ಬೋದು ಎಲ್ಲ. ಈಗ ಬಸವಣ್ಣಗೆ ಹಾರ ಹಾಕೋದಿಲ್ಲ ರೀ, ನಾವು ಅಂಬೇಡ್ಕರ್ ಅವ್ರಿಗೆ ಹಾರ ಹಾಕೋದಿಲ್ಲ. ಅವ್ರು ಸ್ವಾಮಿಗಳು ಹೋಗಿ ಏನು ತಪ್ಪೇನು, ಉದ್ಘಾಟನೆ ಅನ್ನೋದು ತಪ್ಪಿಲ್ಲ. 12 ತಾರೀಕು ಏನು ಸರ್ ಕಾರ್ಯಕ್ರಮ? ಹೋಗಿ ಹಾರ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ ಅಷ್ಟೇ ರೀ. ಅಲ್ಲೇ ನಿನ್ನೆ ಗೈರಾಗಿದ್ರು, ಬಂದಿದ್ದಿಲ್ಲ ಫಂಕ್ಷನ್. ಯಾರು ಅವ್ರು ನೋವು ಐತಲ್ರಿ, ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ನೋವು ಇದೆ. ಮತ್ತು ಸಮುದಾಯದವರೆಲ್ಲ ಹೋಗಬೇಡತ್ತನಂತವ್ರು ಭಾಳ ಜನ ಹೇಳ್ಯಾರ. ಅವ್ರು ಸಮುದಾಯ ಸಲುವಾಗಿ ಹೋರಾಟ ಮಾಡಕತ್ತಾರ ಗುರುಗಳು. ಅದು ಬರೀ ಕೇಸ್ ಅಂತರೂ ಅವ್ರು ಮಾಮೂಲಿ ಬಿಟ್ರೆ ಅವು ಏನು ಕೇಸ್ಗಳು ಹಂಗೆ ಹಾಕ್ತಾರೆ. ನಮಗೂ ಮ್ಯಾಗೂ ಹಾಕ್ಯಾರಲ್ಲ ಏನು. ವಾಪಸ್ ತಗೋದು ಕೇಳಬಾರ್ದು ನಾವು. ನ್ಯಾಯಾಂಗದಿಂದನೇ ಗೆದ್ದು ಬರಬೇಕು. ವಾಪಸ್ ತಗೋರಿ, ನಾ ಇನ್ನು ಮುಂದೆ ಜಗಳ ಆಡೋದಿಲ್ಲ, ನಾವು ಯಾವ ಹೋರಾಟ ಮಾಡೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಮಾಡ್ಬೇಕು? ಮನ್ಯಾಗ ಕೊಂಡಿರ್ಬೇಕು ಆರಾಮ. ಚಲೋದಾಗ ಊಟ ಮಾಡಿರಿ ಎಲ್ಲರೂ. ಏನೇನು ಮಾಡ್ಸಿರಿ ಊಟಕ್ಕೆ? ಶೇಂಗಾದ ಉಳಿದ್ರಿ, ಸಜ್ಜಿ ರೊಟ್ಟಿ, 2 ಥರ ಪಲ್ಯ ಅದ ರೀ. ಲಿಂಗಾಯತ ಪಂಚೇಶ್ವರ ಸ್ವಾಮಿಗಳು ಬರ್ತಾ ಇದ್ದಾರೆ. ಸರ್ಕಲ್ ಏನೋ ಮತ್ತೊಂದು ಸರಿ ಪೂಜೆ ಏನೋ ಮಾಡ್ತಾರೆ, ಉದ್ಘಾಟನೆ ಏನೋ ಮಾಡ್ತಾರೆ, ಏನು ಮಾಡ್ತಾರೆ? ಇಲ್ಲ ನಿನ್ನೆ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ ಆಸ್ತಿ, ಈಗ ಸಮಾಜದ ಆಸ್ತಿ ಅಲ್ಲ. ಮುಗೀತು. ನಿನ್ನೆಗೆ ನೀವು ಮೂರ್ತಿ ಕೊಟ್ಟಿರಿ ಅಟ್ಟೆ ಸಮಾಜದಿಂದ, ಅದು ಎಲ್ಲ ಸರ್ಕಾರದ ಐತದು. ಅಲ್ಲಿ ಯಾರದೇ ಅಧಿಕಾರ ನಡೆಯೋದಿಲ್ಲ. ಅದಕ್ಕೆಲ್ಲ ಕರ್ನಾಟಕ ಸರ್ಕಾರದ ಇರ್ತದೆ. ಹೋಗಿ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೂ ಅಧಿಕಾರ. ಎಲ್ಲರೂ ಹೋಗ್ಬೋದು, ಪೂಜೆ ಮಾಡ್ಬೋದು, ಹಾರ ಹಾಕ್ಬೋದು ಎಲ್ಲ. ಈಗ ಬಸವಣ್ಣಗೆ ಹಾರ ಹಾಕೋದಿಲ್ಲ ರೀ, ನಾವು ಅಂಬೇಡ್ಕರ್ ಅವ್ರಿಗೆ ಹಾರ ಹಾಕೋದಿಲ್ಲ. ಅವ್ರು ಸ್ವಾಮಿಗಳು ಹೋಗಿ ಏನು ತಪ್ಪೇನು, ಉದ್ಘಾಟನೆ ಅನ್ನೋದು ತಪ್ಪಿಲ್ಲ. 12 ತಾರೀಕು ಏನು ಸರ್ ಕಾರ್ಯಕ್ರಮ? ಹೋಗಿ ಹಾರ ಹಾಕಿ ನಮಸ್ಕಾರ ಮಾಡಿ ಬರ್ತಾರೆ ಅಷ್ಟೇ ರೀ. ಅಲ್ಲೇ ನಿನ್ನೆ ಗೈರಾಗಿದ್ರು, ಬಂದಿದ್ದಿಲ್ಲ ಫಂಕ್ಷನ್. ಯಾರು ಅವ್ರು ನೋವು ಐತಲ್ರಿ, ಸಮುದಾಯದ ಮೇಲೆ ಲಾಠಿ ಪ್ರಹಾರ ಮಾಡಿದ್ದು ನೋವು ಇದೆ. ಮತ್ತು ಸಮುದಾಯದವರೆಲ್ಲ ಹೋಗಬೇಡತ್ತನಂತವ್ರು ಭಾಳ ಜನ ಹೇಳ್ಯಾರ. ಅವ್ರು ಸಮುದಾಯ ಸಲುವಾಗಿ ಹೋರಾಟ ಮಾಡಕತ್ತಾರ ಗುರುಗಳು. ಅದು ಬರೀ ಕೇಸ್ ಅಂತರೂ ಅವ್ರು ಮಾಮೂಲಿ ಬಿಟ್ರೆ ಅವು ಏನು ಕೇಸ್ಗಳು ಹಂಗೆ ಹಾಕ್ತಾರೆ. ನಮಗೂ ಮ್ಯಾಗೂ ಹಾಕ್ಯಾರಲ್ಲ ಏನು. ವಾಪಸ್ ತಗೋದು ಕೇಳಬಾರ್ದು ನಾವು. ನ್ಯಾಯಾಂಗದಿಂದನೇ ಗೆದ್ದು ಬರಬೇಕು. ವಾಪಸ್ ತಗೋರಿ, ನಾ ಇನ್ನು ಮುಂದೆ ಜಗಳ ಆಡೋದಿಲ್ಲ, ನಾವು ಯಾವ ಹೋರಾಟ ಮಾಡೋದಿಲ್ಲ ಅಂದ್ರೆ ಮತ್ತೆ ಯಾಕೆ ಮಾಡ್ಬೇಕು? ಮನ್ಯಾಗ ಕೊಂಡಿರ್ಬೇಕು ಆರಾಮ. ಚಲೋದಾಗ ಊಟ ಮಾಡಿರಿ ಎಲ್ಲರೂ. ಏನೇನು ಮಾಡ್ಸಿರಿ ಊಟಕ್ಕೆ? ಶೇಂಗಾದ ಉಳಿದ್ರಿ, ಸಜ್ಜಿ ರೊಟ್ಟಿ, 2 ಥರ ಪಲ್ಯ ಅದ ರೀ.